ನಿಮ್ಮ ಪರೀಕ್ಷೆಗಳಲ್ಲಿ ಕಾಮನ್ ಆಗಿ ಕೇಳ್ತಕ್ಕಂತಹ ಕೆಲವೊಂದಿಷ್ಟು ಗ್ರಾಮರ್ ಟಾಪಿಕ್ಗಳನ್ನು ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸುಮಾರು 10ರಿಂದ 12 ಅಂಕಗಳನ್ನು ನೀವು ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪ್ರಶ್ನೆಗಳಿಂದ. ಬನ್ನಿ ಮೊದಲನೇದಾಗಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ಸುಮಾರು 4 ಅಂಕಗಳನ್ನು ನೀವು ಪಡೆದುಕೊಳ್ತೀರಾ. ನೋಡಿ, ನಿಮ್ಮ ಕ್ವಶನ್ ಯಾವ ರೀತಿ ಇರುತ್ತೆ ಅಂದರೆ, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ಸ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಕ್ವಶನ್ ಅನ್ನು ಕೇಳಿರ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ 4 ಪ್ರಶ್ನೆಗಳಿರ್ತವೆ ಮತ್ತು 4 ಅಂಕಗಳನ್ನು ಪಡೆದುಕೊಳ್ತೀರಾ. ಫಸ್ಟ್ ಕ್ವಶನ್ ನೋಡಿ, ಮ್ಯಾನ್ ಡ್ಯಾಶ್ ಬಿಲ್ಟ್ ಎ ಹೌಸ್ ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಹ್ಯಾಸ್ ಮತ್ತು ಹ್ಯಾವ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸಬ್ಜೆಕ್ಟನ್ನು ಮ್ಯಾನ್ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಸಿಂಗ್ಯುಲರ್ ಆಗಿದೆ ಮತ್ತು ಥರ್ಡ್ ಪರ್ಸನ್ ಆಗಿದೆ. ಈ ರೀತಿ ಇದ್ದಾಗ ನಾವು ಹ್ಯಾಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೇವೆ ವಿದ್ಯಾರ್ಥಿಗಳೇ. ಮ್ಯಾನ್ ಹ್ಯಾಸ್ ಅಂತ ಬರಬೇಕು. ಹ್ಯಾವ್ ಯಾವಾಗಪ್ಪ ಅಂದರೆ ಪ್ಲೂರಲ್ ಇದ್ದರೆ ಮಾತ್ರ ತೆಗೆದುಕೊಳ್ಬೇಕು ಸಬ್ಜೆಕ್ಟ್, ಅಥವಾ ಐ ಅಥವಾ ವಿ ಅಂತಕ್ಕಂತಹ ಸಬ್ಜೆಕ್ಟ್ಗಳಿದ್ದರೆ ನಾವು ಹ್ಯಾವನ್ನು ತೆಗೆದುಕೊಳ್ತಾ ಇದ್ದೇವೆ. ಬಟ್ ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಸೆಕೆಂಡ್ ಒನ್ ನೋಡಿ, ದ ಬಾಯ್ ಡ್ಯಾಶ್ ಟು ಗೋ ಟು ಸ್ಕೂಲ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಇಲ್ಲೂ ಅಷ್ಟೇ ದ ಬಾಯ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಮತ್ತು ಥರ್ಡ್ ಪರ್ಸನ್ ಆಗಿದೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಇಲ್ಲೂ ಕೂಡ ಅಷ್ಟೇ ಮೇಲ್ಗಡೆ ಯಾವ ರೀತಿ ಹ್ಯಾಸ್ ತಗೊಂಡಿದ್ವೋ ಅದೇ ರೀತಿ ಇಲ್ಲಿ ನಾವು ವರ್ಬ್ಗೆ ಎಸ್ ಸೇರಿರ್ತಕ್ಕಂಥದ್ದನ್ನು ತೆಗೆದುಕೊಳ್ತಾ ಇದ್ದೇವೆ. ಹೇಟ್ಸ್ ಅಂತಕ್ಕಂಥದ್ದು ಗಮನಿಸಬಹುದು ನೀವು. ಸೊ ಇಲ್ಲಿ ನಾವು ಹೇಟ್ಸ್ ಅಂತ ಫಿಲ್ ಮಾಡಿ ಆನ್ಸರನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಒನ್, ದ ಪುವರ್ ಚಿಲ್ಡ್ರನ್ ಆಫ್ ಬಾಬರ್ಸ್ ವಿಲೇಜ್ ಡ್ಯಾಶ್ ಡೂಯಿಂಗ್ ಪೆಟ್ಟಿ ಜಾಬ್ಸ್ ಅಂತ ಇದೆ. ನೋಡಿ, ದ ಪುವರ್ ಚಿಲ್ಡ್ರನ್ ಅಂದರೆ ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಸೊ ಪ್ಲೂರಲ್ ಆಗಿದೆ ಸಬ್ಜೆಕ್ಟ್. ಇದು ನಿಮಗೆ ಗಮನದಲ್ಲಿ ಇರಲಿ. ಪ್ಲೂರಲ್ ಇರೋದ್ರಿಂದ ನಾವೇನು ಮಾಡಬೇಕು ಅಂದರೆ ವಾಸ್ ಅಥವಾ ವರ್ಗಳಲ್ಲಿ ನೋಡಿ, ವಾಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ಬಳಸ್ತಕ್ಕಂಥದ್ದು, ಇದು ನಿಮಗೆ ನೆನಪಿರಲಿ. ಅದೇ ರೀತಿ ವರ್ ಅಂತಕ್ಕಂಥದ್ದು ಪ್ಲೂರಲ್ ಇದ್ದರೆ ನಾವು ಬಳಸಬೇಕು. ಸೊ ಇಲ್ಲಿ ದ ಪೂರ್ ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋದ್ರಿಂದ ನಾವು ವರ್ ಅನ್ನು ಬಳಸಬೇಕು. ಸರಿಯಾಗಿ ಗಮನಿಸಿ, ವರ್ ಅಂತ ಫಿಲ್ ಮಾಡಿ. ಫೋರ್ತ್ ಒನ್, ನೋ ಬಡಿ ಅಂತ ಇದೆ. ನೋಡಿ, ನೋ ಬಡಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ವಾಸ್ ಮತ್ತು ವರ್ಗಳಲ್ಲಿ ವಾಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ವಾಸ್ ಅನ್ನು ತೆಗೆದುಕೊಳ್ಳಿ. ವರ್ ಅಂದರೆ ಪ್ಲೂರಲ್ ಇದ್ದರೆ ಮಾತ್ರ ಬಳಸಬೇಕು. ಇಲ್ಲೇನು ಮೇಲ್ಗಡೆ ಬಳಸಿದ್ವಲ್ವ ಆ ರೀತಿ. ಸೊ ಈ ರೀತಿ ನೀವು 4ಕ್ಕೆ 4 ಅಂಕಗಳನ್ನು ಇಲ್ಲಿ ಪಡಿಬಹುದು. ಇನ್ನು ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ಟು ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಕಾಲಮ್ ಬಿ ಅಂತ ಕೇಳಿದರೆ ವಿದ್ಯಾರ್ಥಿಗಳೇ ತುಂಬ ಸುಲಭವಾಗಿ 5 ಅಂಕಗಳನ್ನು ನೀವು ಇಲ್ಲಿ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾವು ಡೈಲಿ ಲೈಫಲ್ಲಿ ಏನು ಇಂಗ್ಲೀಷನ್ನು ಬಳಸ್ತೀವೋ ತುಂಬ ಸಿಂಪಲ್ ಸೆಂಟೆನ್ಸ್ಗಳನ್ನೇ ಇಲ್ಲಿ ಕೊಟ್ಟಿರ್ತಾರೆ, ಗಮನಿಸಬಹುದು. ಇಲ್ಲಿ ಫಸ್ಟ್ ಒನ್ ನೋಡಿ, ಇಲ್ಲಿ ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೊಟ್ಟಿದ್ದಾರೆ. ನಾವೀಗ ಮ್ಯಾಚ್ ಮಾಡಬೇಕು. ಇದರಲ್ಲಿ ಫಸ್ಟ್ ಒನ್ ನೋಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ಇದೆ ಅಲ್ವಾ. ಈ ಒಂದು ಥ್ಯಾಂಕ್ ಯು ಸೋ ಮಚ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂತಹ ಈ ಕಡೆ ಬಿ ಕಾಲಮಲ್ಲಿ ಕಂಡುಹಿಡಬೇಕು. ನೋಡಿ, ಸಿಂಪಥೈಸಿಂಗ್ ಆಗೋದಿಲ್ಲ, ಇಂಟ್ರೊಡ್ಯೂಸಿಂಗ್ ಕೂಡ ಆಗೋದಿಲ್ಲ, ಡಿಸ್ಅಗ್ರೀಯಿಂಗ್ ಕೂಡ ಆಗೋದಿಲ್ಲ ಮತ್ತು ಕಂಗ್ರ್ಯಾಚುಲೇಟಿಂಗ್ ಕೂಡ ಆಗೋದಿಲ್ಲ. ಕೊನೆಯ ಆಪ್ಷನ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಅದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತಕ್ಕಂಥದ್ದು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ಗಮನಿಸಿ, ವೆಲ್ ಡನ್ ಅಂತ ಇದೆ. ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಾವು ವೆಲ್ ಡನ್ ಅಂತ ಹೇಳ್ತೀವಲ್ವಾ, ಒಂದು ಒಳ್ಳೆ ಕೆಲಸ ಮಾಡಿದೆಯಾ ಅಂತೇಳಿ. ಸೊ ಇಲ್ಲಿ ಕಂಗ್ರ್ಯಾಚುಲೇಟಿಂಗ್ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಇನ್ನು ವಾಟ್ ಎ ಪಿಟಿ ಅಂತ ಇದೆ, ಅಯ್ಯೋ ಪಾಪ ಅಂತಕ್ಕಂತಹ ಒಂದು ಮೀನಿಂಗ್ ಇಲ್ಲಿ ಕೊಡುತ್ತೆ. ಸಿಂಪಥೈಸಿಂಗ್ ಅಂತ ಆಪ್ಷನ್ ಎ ಇದೆ ನೋಡಿ ಇಲ್ಲಿ ಮೇಲ್ಗಡೆ, ಅಂದರೆ ಫಸ್ಟ್ ಕಾಲಮಲ್ಲಿ ಇರ್ತಕ್ಕಂಥದ್ದು ಸಿಂಪಥೈಸಿಂಗ್ ಆಗುತ್ತೆ. ಇನ್ನು ಫೋರ್ತ್ ಒಂದು ಗಮನಿಸಿ, ಸಾರಿ ಟು ಡಿಫರ್ ವಿತ್ ಯು ಅಂತ ಇದೆ. ಅಂದರೆ ನೀನು ಹೇಳಿದ್ದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೇನೆ ಅಂತಕ್ಕಂತಹ ಮೀನಿಂಗ್ ಬರುತ್ತೆ. ಡಿಸ್ಅಗ್ರೀಯಿಂಗ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ. ಇನ್ನು ಕೊನೆಯದು, ಮೀಟ್ ಮೈ ಸನ್ ಚಿನ್ಮಯ ಅಂದರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು, ಚಿನ್ಮಯ ಅಂದರೆ ಸನ್ನನ್ನು ಇಲ್ಲಿ ಭೇಟಿ ಮಾಡಿಸ್ತಾ ಇರೋದ್ರಿಂದ ಇಂಟ್ರೊಡ್ಯೂಸಿಂಗ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವು ಕರೆಕ್ಟಾಗಿ ಗುರುತಿಸಿದ್ದೆ ಆದರೆ 5ಕ್ಕೆ 5 ಅಂಕಗಳನ್ನು ಸುಲಭವಾಗಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸ್ಬೋದು. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಅಂದರೆ ಈ ಒಂದು ಸೆಂಟೆನ್ಸ್ಗಳಲ್ಲಿ ಒಂದು ಎರರ್ ಅಥವಾ ತಪ್ಪು ಕಂಡು ಬರುತ್ತೆ, ಅದು ಎಲ್ಲಿ ಅಂತಕ್ಕಂಥದ್ದನ್ನು ಕಂಡು ಹಿಡಿದು ನೀವು ಸರಿಪಡಿಸಿ ಬರೀಬೇಕು. ನಿಮಗೆ 4ಕ್ಕೆ 4 ಅಂಕಗಳು ಸಿಗ್ತವೆ. ನೋಡಿ, ತುಂಬ ಸಿಂಪಲ್ ಆಗಿರೋ ಮಿಸ್ಟೇಕ್ಸ್ ಇರ್ತವೆ, ಅದನ್ನು ಯಾವ ರೀತಿ ಕಂಡು ಹಿಡಿಯೋದು. ಮೊದಲನೇದಾಗಿ ನೋಡಿ, ಫಸ್ಟ್ ಸೆಂಟೆನ್ಸನ್ನು, ಚಿಲ್ಡ್ರನ್ ಈಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಚಿಲ್ಡ್ರನ್ ಅಂತ ಇದೆ. ಸೊ ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿದೆ. ಪ್ಲೂರಲ್ ಇದ್ದರೆ ಮುಂದೆ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಏನಿದೆ ನೋಡಿ, ಈಸ್ ಅಂತ ಇದೆ ಅಲ್ವಾ, ಇದು
ಆರ್ ಅಂತ ಆಗಬೇಕಲ್ವ ವಿದ್ಯಾರ್ಥಿಗಳೇ, ಯಾಕೆಂದರೆ ಪ್ಲೂರಲ್, ಚಿಲ್ಡ್ರನ್ ಪ್ಲೂರಲ್ ಇರೋದ್ರಿಂದ. ಸೊ ಈ ಈಸನ್ನು ತೆಗೆದು ನೀವೇನು ಮಾಡಬೇಕು ಅಂದರೆ ಆರ್ ಅಂಥೇಳಿ ಬರಿಬೇಕು ವಿದ್ಯಾರ್ಥಿಗಳೇ. ಸೊ ಈ ರೀತಿ ಚಿಲ್ಡ್ರನ್ ಆರ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್ ಅಂತ ಬರೆದ್ರೆ ನಿಮಗೆ 1 ಅಂಕ ಇಲ್ಲಿ ಸಿಗ್ತಾ ಇದೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ದ ವರ್ಲ್ಡ್ ಹ್ಯಾವ್ ಮೋರ್ ಎವಿಲ್ ದ್ಯಾನ್ ಗುಡ್ ಅಂತ ಇದೆ. ನೋಡಿ, ದ ವರ್ಲ್ಡ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಬಟ್ ಇಲ್ಲಿ ಹ್ಯಾವ್ ಅಂತ ಕೊಟ್ಟಿರೋದು ಅದು ಪ್ಲೂರಲ್ ವರ್ಬ್ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ದ ವರ್ಲ್ಡ್ ಹ್ಯಾಸ್ ಅಂತ ಮಾಡಬೇಕು ವಿದ್ಯಾರ್ಥಿಗಳೇ. ಈ ಹ್ಯಾವ್ ಅನ್ನು ತೆಗೆದು ನೀವು ಹ್ಯಾಸ್ ಅಂತೇಳಿ ಇಲ್ಲಿ ಬರಿಬೇಕು. ಸೊ ದ ವರ್ಲ್ಡ್ ಹ್ಯಾಸ್ ಮೋರ್ ಎವಿಲ್ ದ್ಯಾನ್ ಗುಡ್ ಅಂತ ಸೆಂಟೆನ್ಸ್ ಸಿಗುತ್ತೆ, 1 ಅಂಕ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಥರ್ಡ್ ಕ್ವಶನ್, ಸಮ್ ಒನ್ ಹ್ಯಾವ್ ಪಿಕ್ಡ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವ್ಯಾಲೆಟ್ ಅಂತ ಇದೆ. ನೋಡಿ, ಸಮ್ ಒನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಇಲ್ಲೂ ಅಷ್ಟೇ ಈ ಹ್ಯಾವ್ ಅಂತಕ್ಕಂಥದ್ದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ಹ್ಯಾಸನ್ನು ನೀವು ಫಿಲ್ ಮಾಡಬೇಕು. ಇದು ಕೂಡ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿದ್ದು. ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವ್ಯಾಲೆಟ್ ಅಂತೇಳಿ ನೀವು ಆನ್ಸರ್ನ ಬರೀಬೇಕು. ಇನ್ನು ಫೋರ್ತ್ ಕ್ವಶನ್ ನೋಡಿ, ಆನ್ ದ ಫೇಸ್ ಆಫ್ ಇಟ್ ದಿಸ್ ಡಸ್ ನಾಟ್ ಸೀಮ್ಸ್ ಆ್ಯನ್ ಇಂಪಾಸಿಬಲ್ ಟಾಸ್ಕ್ ಅಂತ ಇದೆ. ವಿದ್ಯಾರ್ಥಿಗಳೇ ನೀವು ಗಮನಿಸ್ಬೋದು, ದಿಸ್ ಡಸ್ ನಾಟ್ ಅಂತ ಇದೆ ನೋಡಿ. ಇಲ್ಲಿ ಆಲ್ರೆಡಿ ಡಸ್ ಅಂತ ನಾವು ತೆಗೆದುಕೊಂಡಿರೋದ್ರಿಂದ ಏನು ಮುಂದೆ ಬರ್ತಕ್ಕಂತಹ ಕ್ರಿಯಾಪದ ಸೀಮ್ಸ್ ಅಂತಕ್ಕಂಥದ್ದಕ್ಕೆ ನಾವು ವರ್ಬ್ಗೆ ಎಸ್ ಅನ್ನು ಸೇರಿಸಬಾರ್ದು. ಇದು ನಿಮಗೆ ನೆನಪಿರಲಿ. ಸೊ ಇದನ್ನು ನಾವೇನಂತ ಬರೀಬೇಕಪ್ಪ ಅಂದರೆ ಸೀಮ್ ಅಂತ ಬರಿಬೇಕಾಗುತ್ತೆ ಅಷ್ಟೇನೆ. ಸೊ ಆನ್ ದ ಫೇಸ್ ಆಫ್ ಇಟ್ ದಿಸ್ ಡಸ್ ನಾಟ್ ಸೀಮ್ ಆ್ಯನ್ ಇಂಪಾಸಿಬಲ್ ಟಾಸ್ಕ್ ಅಂತ ನೀವು ಬರಿಬೇಕಾಗುತ್ತೆ. ಸೊ 4ಕ್ಕೆ 4 ಅಂಕಗಳು ನಿಮಗೆ ಈ ರೀತಿ ಬರೆದಾಗ ಸಿಗುತ್ತವೆ. ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ, ಯಾವುದೇ ಎಕ್ಸಾಮಲ್ಲೂ ಕೂಡ ಎಲ್ಲ ಡಿಸ್ಟಿಕ್ಗಳಲ್ಲೂ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಈ ಒಂದು ಕ್ವಶನನ್ನು ಅಬ್ಸರ್ವ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಸೊ ಏನಿದೆ ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್ ಇದೆ. ಸುಮಾರು 4 ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಫಸ್ಟ್ ಒನ್, ದ ಟೀಚರ್ ಗೇವ್ ಅಸ್ ಹೋಮ್ವರ್ಕ್ ಅಂತ ಇದೆ. ಚೇಂಜ್ ಇನ್ ಟು ಅ ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ನಾವು ಈ ಒಂದು ಸೆಂಟೆನ್ಸನ್ನು ಡೂ ಫಾರ್ಮನ್ನು ತೆಗೆದುಕೊಂಡು, ಡೂ ಫಾರ್ಮ್ ಅಂದರೆ ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೇನೆ. ಡೂ, ಡಸ್ ಮತ್ತು ಡಿಡ್ ಇವುಗಳನ್ನು ನಾವು ಡೂ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ, ಸೆಂಟೆನ್ಸಲ್ಲಿ ಡೂ ಫಾರ್ಮನ್ನು ಯಾವ ರೀತಿ ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಮೊದಲಿಗೆ ನೋಡಿ, ಸೆಂಟೆನ್ಸನ್ನು ಗಮನಿಸಿ, ಇಲ್ಲಿರ್ತಕ್ಕಂತಹ ವರ್ಬನ್ನು ಗಮನಿಸಿ ವಿದ್ಯಾರ್ಥಿಗಳೇ. ದ ಟೀಚರ್ ಗೇವ್ ಅಂತ ಇದೆ. ಸೊ ಈ ಗೇವ್ ಅಂತಕ್ಕಂಥದ್ದು ಏನಿದೆನೋ ಇದು ಪಾಸ್ಟ್ ಟೆನ್ಸಲ್ಲಿದೆ, ಅಂದರೆ V2 ಆಗಿದೆ. ಸೊ ಈ ರೀತಿ ಇದ್ದಾಗ ನಾವು ಡಿಡ್ ಅಂತಕ್ಕಂತಹ ಡೂ ಫಾರ್ಮ್ ಆಫ್ ವರ್ಬನ್ನು ತೆಗೆದುಕೊಂಡು ಕ್ವಶನ್ ಫ್ರೇಮ್ ಮಾಡಬೇಕು. ಅಂದರೆ ಪಾಸ್ಟ್ ಟೆನ್ಸ್ ವರ್ಬ್ ಡಿಡ್ ಆಗಿರುತ್ತೆ. ಹಾಗಾಗಿ ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಡಿಡ್ಡನ್ನು ತೆಗೆದುಕೊಳ್ತಾ ಇದ್ದೇವೆ. ಇನ್ನು ಸಬ್ಜೆಕ್ಟ್ ಏನಿದೆ ದ ಟೀಚರ್ ಅಂತ ಇದೆ ಅಲ್ವಾ, ಅದನ್ನು ಡಿಡ್ ಆದಮೇಲೆ ಬರೆದುಕೊಳ್ಳಬೇಕು. ದ ಟೀಚರ್ ಅಂತ ಆಯಿತು. ಇನ್ನು ನೋಡಿ, ಗೇವ್ ಅಂತ ಇರತಕ್ಕಂಥದ್ದನ್ನು ವಿದ್ಯಾರ್ಥಿಗಳೇ ನಾವು V1 ಫಾರ್ಮಲ್ಲಿ ಬರೆದುಕೊಳ್ಬೇಕಾಗುತ್ತೆ. ಅಂದರೆ ಗ್ಯೂ ಅಂತ ಬರ್ಕೋಬೇಕು. ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ ನೋಡಿ ನಾವು ಡಿಡ್ಡನ್ನು ಪಾಸ್ಟ್ ಟೆನ್ಸಲ್ಲಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ಕ್ರಿಯಾಪದ ಏನಿದೆನೋ ಅದನ್ನು V1 ಫಾರ್ಮಲ್ಲೇ ಬರಿತೇವೆ. ಡಿಡ್ ದ ಟೀಚರ್ ಗಿವ್ ಅಸ್ ಹೋಮ್ವರ್ಕ್, ಅಲ್ಲಿ ಮುಂದೆ ಇರತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಗಿವ್ ಅಸ್ ಹೋಮ್ವರ್ಕ್ ಅಂತ ಬರೆದ್ರೆ ನಿಮಗೆ ಇಲ್ಲಿ ಕ್ವಶನ್ ಮಾರ್ಕನ್ನು ಕೂಡ ಎಂಟ್ರಿ ಕೊನೆಗೆ ಹಾಕಬೇಕು. 1 ಅಂಕ ಸಿಗ್ತಾ ಇದೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ಶಶಿರೇಖಾ ಸ್ಪೆಂಡ್ಸ್ ದ ವೀಕೆಂಡ್ಸ್ ವಿತ್ ಹರ್ ಫ್ಯಾಮಿಲಿ ಅಂತ ಇದೆ. ಸೊ ಇಲ್ಲಿ ಏನು ಕೇಳಿದರೆ, ಫ್ರೇಮ್ ಅ ಕ್ವಶನ್ ಸೋ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೀವೇನು ಮಾಡಬೇಕು ಅಂದರೆ ಇಲ್ಲಿ WH ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ನೋಡಿ, ಶಶಿರೇಖಾ ಅಂತ ಇದೆ. ಸೊ ಇಲ್ಲಿ ವ್ಯಕ್ತಿಗೆ ಏನು ಅಂಡರ್ಲೈನ್ ಮಾಡಿರೋದ್ರಿಂದ ನಾವು ಹೂ ಅಂತ ತೆಗೆದುಕೊಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. WH ವರ್ಡನ್ನು ಹೂ ತೆಗೆದುಕೊಂಡು ಏನು ಮಾಡಬೇಕು, ಸ್ಪೆಂಡ್ಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ. WH ವರ್ಡ್ ಆದಮೇಲೆ ಇಲ್ಲಿ ಸ್ಪೆಂಡ್ಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ತೆಗೆದುಕೊಳ್ಬೇಕು. ಡೂ ಫಾರ್ಮ್ ಆಫ್ ವರ್ಬನ್ನು ತೆಗೆದುಕೊಳ್ತೇವೆ. ಹೂ ಡಸ್ ಅಂತ ಆಯಿತು. ಇನ್ನು ಸ್ಪೆಂಡ್ಸ್ ಇರೋದನ್ನು ನೋಡಿ, ಸ್ಪೆಂಡ್ ಅಂತ ನಾವು ಚೇಂಜ್ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ಪೆಂಡ್ಸ್ ಅಂತ ಸೇರಿಸಬೇಡಿ, ಯಾಕೆಂದರೆ ಇಲ್ಲಿ ಡಸ್ ಅನ್ನು ಆಲ್ರೆಡಿ ತೆಗೆದುಕೊಂಡಿರೋ ಕಾರಣದಿಂದ. ಸೊ ಹೂ ಡಸ್ ಸ್ಪೆಂಡ್ ಅಂತ ಆಯಿತು. ಇನ್ನು ಉಳಿದಿರ್ತಕ್ಕಂತಹ ಸೆಂಟೆನ್ಸ್ ಏನಿದೆನೋ ಅದನ್ನು ಏನೂ ಬದಲಾವಣೆ ಇಲ್ಲದೇನೆ ಹಾಗೇನೆ ಬರೀರಿ. ವೀಕೆಂಡ್ಸ್, ದ ವೀಕೆಂಡ್ಸ್ ವಿತ್ ಹರ್ ಫ್ಯಾಮಿಲಿ ಬರೆದು ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ನೀವು ಮರೆಯೋ ಹಾಗಿಲ್ಲ ವಿದ್ಯಾರ್ಥಿಗಳೇ. ಫ್ಯಾಮಿಲಿ ಅಂತ ಆಗುತ್ತೆ. ಸೊ ಏನಾಯಿತು, ಹೂ ಡಸ್ ಸ್ಪೆಂಡ್ ದ ವೀಕೆಂಡ್ಸ್ ವಿತ್ ಹರ್ ಫ್ಯಾಮಿಲಿ ಅಂತ ಆಗುತ್ತೆ.
ಥರ್ಡ್ ಕ್ವಶನ್ ನೋಡಿ, ಯುವರ್ ಫ್ರೆಂಡ್ಸ್ ಡೋಂಟ್ ಲವ್ ಯು ಅಂತ ಇದೆ ವಿದ್ಯಾರ್ಥಿಗಳೇ. ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ ಗಮನಿಸ್ತೇವೆ. ಇಲ್ಲಿ ಆಲ್ರೆಡಿ ನಮಗೆ ಒಂದು ಡೂ ಫಾರ್ಮ್ ಆಫ್ ವರ್ಬ್ಸ್ ಕಾಣಿಸ್ತಾ ಇದೆ, ಡೂ ಅಂತ ಕಾಣಿಸ್ತಾ ಇದೆ ಅಲ್ವಾ. ಅದನ್ನೇ ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಸೊ ಮೊದಲಿಗೆ ಡೂ ಅನ್ನು ಇಲ್ಲಿ ಬರ್ಕೊಂಡು ಬಿಡ್ತಾ ಇದ್ದೇವೆ. ನೋಡಿ ಇದು ಸ್ಟೇಟ್ಮೆಂಟ್ ಆಲ್ರೆಡಿ ನೆಗೆಟಿವ್ ಇದೆ, ಯಾಕೆಂದರೆ ನಮಗೆ ಇಲ್ಲಿ ನಾಟ್ ಕಾಣಿಸ್ತಾ ಇದೆ. ಈ ರೀತಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಸೊ ಡೂಗೆ ನಾವು ನಾಟನ್ನು ಸೇರಿಸಬಾರ್ದು. ಮತ್ತು ಸಬ್ಜೆಕ್ಟ್ ನೋಡಿ ಯುವರ್ ಫ್ರೆಂಡ್ಸ್ ಇದೆ ಅಲ್ವಾ, ಇದಕ್ಕೆ ಪ್ರೊನೌನ್ ಫಾರ್ಮನ್ನು ಯಾವುದನ್ನು ಯೂಸ್ ಮಾಡಬೇಕು ಅಂತ ನೋಡಿದಾಗ ನಮಗೆ ಸಿಗ್ತಕ್ಕಂಥದ್ದು ದೇ ಅಂತೇಳಿ. ಸೊ ಡೂ ದೇ ಅಂತ ನಾವು ಇಲ್ಲಿ ಬರೆದು ಕ್ವಶನ್ ಮಾರ್ಕನ್ನು ಹಾಕಿದರೆ ಕ್ವಶನ್ ಟ್ಯಾಗ್ ನಮಗೆ ಸಿಗುತ್ತೆ. ಇನ್ನು 4ನೇ ಪ್ರಶ್ನೆ ನೋಡಿ, ಇದಕ್ಕೂ ಕೂಡ ಕ್ವಶನ್ ಟ್ಯಾಗ್ ಕೇಳಿದರೆ ಯುವರ್ ಫ್ರೆಂಡ್ಸ್ ಲವ್ ಯು ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ, ಬಟ್ ನಮಗೆ ಇಲ್ಲಿ ಲವ್ ಅಂತಕ್ಕಂತಹ ಒಂದು ಕ್ರಿಯಾಪದ ಕಾಣಿಸ್ತಾ ಇದೆ. ಈ ಕ್ರಿಯಾಪದ ಪ್ರೆಸೆಂಟ್ ಫಾರ್ಮಲ್ಲಿದೆ, ಅಂದರೆ V1ನಲ್ಲಿದೆ. ಸೊ ಈ ರೀತಿ ಇರೋದ್ರಿಂದ ಮತ್ತು ಸಬ್ಜೆಕ್ಟ್ ನೋಡಿ ಯುವರ್ ಫ್ರೆಂಡ್ಸ್ ಇದೆ. ಸೊ V1ಅನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ, ಅಂದರೆ ನಾವೇನು ತೆಗೆದುಕೊಳ್ಬೇಕು, ಇಲ್ಲಿ ಡೂ ಅನ್ನು ತೆಗೆದುಕೊಳ್ತೇವೆ. ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಕ್ರಿಯಾಪದವನ್ನು ನೋಡಿಕೊಂಡು ನಾವು ಇಲ್ಲಿ ಡೂ ಫಾರ್ಮ್ ಆಫ್ ವರ್ಬನ್ನು ತೆಗೆದುಕೊಳ್ತೇವೆ. ಡೂ ತೆಗೆದುಕೊಳ್ತಾ ಇದ್ದೇವೆ ಯಾಕೆಂದರೆ ಇದು ಪ್ರೆಸೆಂಟ್ ಇರೋದ್ರಿಂದ. ಡೂ ಆದಮೇಲೆ ನೋಡಿ ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಅಲ್ಲಿ ಕಾಣಿಸ್ತಾ ಇಲ್ಲ ಸ್ಟೇಟ್ಮೆಂಟಲ್ಲಿ. ಸೊ ನಾವು ಇಲ್ಲಿ ಸೇರಿಸಬೇಕಾಗುತ್ತೆ, ಡೋಂಟ್ ಅಂತ ಆಗುತ್ತೆ. ಇನ್ನು ಸಬ್ಜೆಕ್ಟ್ ಯುವರ್ ಫ್ರೆಂಡ್ಸ್ ಇರೋದ್ರಿಂದ ಪ್ಲೂರಲ್ ಫಾರ್ಮ್ ಪ್ರೊನೌನನ್ನು ಬರಿತಾ ಇದ್ದೇವೆ, ದೇ ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ಡೋಂಟ್ ದೇ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕ್ ಹಾಕಿದರೆ ನಿಮಗೆ ಕ್ವಶನ್ ಟ್ಯಾಗ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಮುಖ್ಯವಾಗಿರುವ ಪ್ರಶ್ನೆಗಳಾಗಿದ್ದಾವೆ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಒಂದು ಗ್ರಾಮರ್ ಲೆಸನ್ಸ್ಗಳನ್ನು ಕಲೀಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಬೇಕು ಅನಿಸಿದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಂತಹ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.